ನಮಸ್ಕಾರ ವೀಕ್ಷಕರೇ, ಸುದ್ದಿ ಜಗತ್ತು ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೇಳ ಹೊರಟಿರೋದು ಕೇವಲ ಒಂದು ಸುದ್ದಿ ಅಲ್ಲ. ಇದು ಅಧಿಕಾರದ ಮದ, ವ್ಯವಸ್ಥೆಯ ಕ್ರೌರ್ಯ ಮತ್ತು ಒಬ್ಬ ಮಹಿಳೆಯ ಅಪ್ರತಿಮ ಧೈರ್ಯದ ಕತೆ. ಒಂದು ಕಡೆ ಕಾನೂನು ರಕ್ಷಿಸಬೇಕಾದ 9 ಜನ ಪೊಲೀಸ್ ಅಧಿಕಾರಿಗಳು, ಮತ್ತೊಂದು ಕಡೆ ನ್ಯಾಯಕ್ಕಾಗಿ ಪ್ರಾಣ ಕಳೆದುಕೊಂಡ ತಂದೆ ಮಗ, ಇನ್ನೊಂದು ಕಡೆ ಇಡೀ ಇಲಾಖೆಯ ವಿರುದ್ಧವೇ ಸಾಕ್ಷಿ ಹೇಳಲು ನಿಂತ ಒಬ್ಬ ಮಹಿಳಾ ಪೊಲೀಸ್ ಪೇದೆ. ಹೌದು, ಇತ್ತೀಚೆಗಷ್ಟೇ ಮದುರೈ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ತಮಿಳುನಾಡಿನ ಆ ಭೀಕರ ಸಾತನ್ಕುಲಂ ಲಾಕಪ್ ಡೆತ್ ಪ್ರಕರಣದಲ್ಲಿ 9 ಜನ ಪೊಲೀಸರಿಗೆ ಮರಣದಂಡನೆ ಅಂದರೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಭಾರತದ ಇತಿಹಾಸದಲ್ಲೇ ಪೊಲೀಸರಿಗೆ ಈ ಮಟ್ಟದ ಕಠಿಣ ಶಿಕ್ಷೆ ಆಗಿದ್ದು ಬಹಳ ವಿರಳ. ಆದರೆ ಈ 9 ಜನ ರಾಕ್ಷಸರಿಗೆ ಗಲ್ಲು ಶಿಕ್ಷೆ ಆಗಲು ಕಾರಣವಾದ ಆ ಮಹಿಳಾ ಪೇದೆ ಯಾರು? ಅವಳು ಕಂಡ ಆ ಭೀಕರ ದೃಶ್ಯವೇನು? ತನ್ನದೇ ಇಲಾಖೆಯ ವಿರುದ್ಧ ಸಾಕ್ಷಿ ಹೇಳಲು ಅವಳು ಪಟ್ಟ ಪಾಡು ಎಂಥದ್ದು? ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಕಾಲಚಕ್ರವನ್ನು ಸ್ವಲ್ಪ ಹಿಂದೆ ತಿರುಗಿಸಿ ನೋಡೋಣ. ಅಂದರೆ 2020 ಜೂನ್ 19ನೇ ತಾರೀಕು ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾತನ್ಕುಲಂ ದೇಶಾದ್ಯಂತ ಕೊರೋನಾ ಲಾಕ್ಡೌನ್ ಜಾರಿಯಲ್ಲಿತ್ತು. ಜಯರಾಜ್ ಮತ್ತು ಅವರ ಮಗ ಬೆನ್ಸಿಕ್ ಅಲ್ಲಿ ಒಂದು ಸಣ್ಣ ಮೊಬೈಲ್ ಅಂಗಡಿಯನ್ನು ನಡೆಸ್ತಾ ಇದ್ರು. ಅವತ್ತು ರಾತ್ರಿ ನಿಗದಿತ ಸಮಯಕ್ಕಿಂತ 15 ನಿಮಿಷ ತಡವಾಗಿ ಅಂಗಡಿಯನ್ನು ಅವರು ಮುಚ್ಚಿದ್ರು ಎಂಬ ಸಣ್ಣ ಕಾರಣಕ್ಕೆ ಪೊಲೀಸರು ಅವರ ಮೇಲೆ ದರ್ಪವನ್ನು ತೋರಿದ್ರು. ಜಯರಾಜ್ರನ್ನ ಠಾಣೆಗೆ ಎಳೆದುಕೊಂಡು ಹೋಗಲಾಯಿತು. ತಂದೆಯನ್ನು ಬಿಡಿಸಲು ಹೋದ ಮಗ ಬೆನ್ಸಿಕ್ನನ್ನು ಲಾಕಪ್ಗೆ ಹಾಕಲಾಯಿತು. ಆಗ ಶುರುವಾಗಿದ್ದು ನೋಡಿ ಪೊಲೀಸರ ಅಸಲಿ ಸೈತಾನಿ ಆಟ. ಲಾಠಿಗಳಿಂದ ಮನಬಂದಂತೆ ಹಲ್ಲೆ, ಮನುಷ್ಯತ್ವವೇ ನಾಚುವಂತಹ ಕಿರುಕುಳ. ಆ ರಾತ್ರಿ ಇಡೀ ಸಾತನ್ಕುಲಂ ಪೊಲೀಸ್ ಠಾಣೆ ರಕ್ತದ ಓಕುಳಿಯಲ್ಲಿ ಮಿಂದಿತ್ತು. ಪೊಲೀಸರ ಲಾಠಿ ಏಟಿಗೆ ತಂದೆ ಮತ್ತು ಮಗ ಇಬ್ಬರು ಪ್ರಾಣವನ್ನು ಬಿಡ್ತಾರೆ. ಕೊಲೆ ಮಾಡಿದ್ದು ಪೊಲೀಸರೇ ಆಗಿದ್ದರಿಂದ ಅದನ್ನು ಮುಚ್ಚಿ ಹಾಕುವುದು ಅವರಿಗೆ ಕಷ್ಟವಾಗಿರಲಿಲ್ಲ. ಠಾಣೆಯಲ್ಲಿದ್ದ CCTV ದೃಶ್ಯಗಳನ್ನು ಡಿಲೀಟ್ ಮಾಡಲಾಯಿತು. ಅವತ್ತು ರಾತ್ರಿ ಡ್ಯೂಟಿಯಲ್ಲಿದ್ದ ಪೊಲೀಸರೆಲ್ಲರೂ ತಂದೆ ಮತ್ತು ಮಗ ಅನಾರೋಗ್ಯದಿಂದ ಸತ್ತರು ಎಂದು ಸುಳ್ಳು ಕಥೆಯನ್ನು ಕಟ್ಟಿರ್ತಾರೆ. ಇಡೀ ರಾಜ್ಯವೇ ಈ ಘಟನೆ ವಿರುದ್ಧ ಸಿಡಿದೆದ್ದಿತ್ತು. ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿತು. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವಾಯಿತು. ಆದರೆ ಮ್ಯಾಜಿಸ್ಟ್ರೇಟ್ ಠಾಣೆಗೆ ಬಂದಾಗಲೂ ಪೊಲೀಸರು ಸಹಕಾರವನ್ನು ನೀಡಿರಲಿಲ್ಲ. ಸತ್ಯ ಹೇಳಬೇಕಾದ ಸಿಬ್ಬಂದಿಗಳು ಹೆದರಿ ಬಾಯಿ ಮುಚ್ಚಿ ಕುಳಿತಿದ್ರು. ಯಾರಾದರೂ ಒಬ್ಬರು ಸತ್ಯ ಹೇಳಿದರೆ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗ್ತಾ ಇತ್ತು. ಆದರೆ ಸ್ವತಃ ಪೊಲೀಸರ ವಿರುದ್ಧವೇ ಪೊಲೀಸರು ಸಾಕ್ಷಿ ಹೇಳಲು ಯಾರಿಗೆ ತಾನೇ ಧೈರ್ಯ ಇರುತ್ತೆ ಹೇಳಿ? ಅಂತಹ ಹೊತ್ತಲ್ಲೇ ನ್ಯಾಯ ದೇವತೆಯಂತೆ ಎದ್ದು ನಿಂತಿದ್ದು ಪೇದೆ ರೇವತಿ. ಹೆಡ್ ಕಾನ್ಸ್ಟೇಬಲ್ ರೇವತಿ ಅವರು ಕೂಡ ಅದೇ ಠಾಣೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅವತ್ತು ರಾತ್ರಿ ನಡೆದ ಪ್ರತಿಯೊಂದು ಪೈಶಾಚಿಕ ಕೃತ್ಯವನ್ನು ರೇವತಿ ಕಣ್ಣಾರೆ ಕಂಡಿದ್ರು. ತಂದೆ ಮಗನ ಚೀರಾಟ, ಪೊಲೀಸರ ಅಟ್ಟಹಾಸ, ರಕ್ತದ ಕಲೆಗಳು ಎಲ್ಲವೂ ಅವರ ಕಣ್ಣ ಮುಂದೆ ಇತ್ತು. ಮ್ಯಾಜಿಸ್ಟ್ರೇಟ್ ಅವರು ವಿಚಾರಣೆಗೆ ಬಂದಾಗ ರೇವತಿ ಅವರಿಗೆ ಒಂದು ಕ್ಷಣ ಭಯವಾಗಿತ್ತು. ನಾನು ಸತ್ಯ ಹೇಳಿದರೆ ಕೆಲಸ ಹೋಗ್ಬೋದು, ನನ್ನ ಪ್ರಾಣಕ್ಕೆ ಅಪಾಯವೂ ಬರಬಹುದು, ನನ್ನ ಕುಟುಂಬ ಬೀದಿಗೆ ಬರಬಹುದು ಎಂಬ ಆತಂಕ. ಆದರೆ ಸತ್ತು ಹೋಗಿದ್ದ ಆ ಅಮಾಯಕರ ಮುಖ ಪೇದೆ ರೇವತಿಯವರ ಕಣ್ಣು ಮುಂದೆ ಬಂತು. ರೇವತಿಯವರು ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು ಕಣ್ಣೀರಿಡುತ್ತಾ ಹೇಳಿದರು, ಸರ್, ಅವತ್ತು ರಾತ್ರಿ ಠಾಣೆಯ ಲಾಠಿಗಳ ಮೇಲೆ ರಕ್ತದ ಕಲೆ ಇತ್ತು, ಗೋಡೆಯ ಮೇಲೆ ರಕ್ತ ಸಿಡಿದಿತ್ತು. ನಾನು ಎಲ್ಲವನ್ನೂ ಹೇಳುತ್ತೇನೆ, ದಯವಿಟ್ಟು ನನಗೆ ರಕ್ಷಣೆ ಕೊಡಿ ಅಂತ ರೇವತಿಯವರು ಹೇಳ್ಕೊಳ್ತಾರೆ. ರೇವತಿಯವರ ಈ ಒಂದು ಹೇಳಿಕೆ ಇಡೀ ಕೇಸ್ನ ದಿಕ್ಕನ್ನೇ ಬದಲಾಯಿಸಿದೆ. ಅವರು ನೀಡಿದ ಆ ಧೈರ್ಯದ ಸಾಕ್ಷ್ಯವೇ ಹಂತಕ ಪೊಲೀಸರಿಗೆ ಮುಳುವಾಯಿತು. ಪ್ರಕರಣ CCB ಕೈಗೆ ಹೋಯಿತು. ರೇವತಿಯವರು ನೀಡಿದ ಸಾಕ್ಷ್ಯದ ಆಧಾರದ ಮೇಲೆ ತನಿಖಾಧಿಕಾರಿಗಳು ರಕ್ತ ಮೆತ್ತಿದ್ದ ಲಾಠಿಗಳನ್ನು ವಶಪಡಿಸಿಕೊಳ್ತಾರೆ. CCTV ಇಲ್ಲದಿದ್ದರೂ ರೇವತಿಯವರ ಪ್ರತ್ಯಕ್ಷ ಸಾಕ್ಷ್ಯ ನ್ಯಾಯಾಲಯದಲ್ಲಿ ಭದ್ರವಾದ ಬುನಾದಿಯನ್ನು ಹಾಕ್ತು. ಸುಮಾರು 6 ವರ್ಷಗಳ ಕಾಲ ಈ ಸುದೀರ್ಘ ಕಾನೂನು ಹೋರಾಟ ನಡೆಯಿತು. ಹಂತಕ ಪೊಲೀಸರು ರೇವತಿಗೆ ಆಮಿಷ ಒಡ್ಡಿದ್ರು, ಬೆದರಿಕೆ ಹಾಕಿದ್ರು. ಆದರೆ ರೇವತಿ ಒಂದೇ ಒಂದು ಇಂಚು ಕೂಡ ಹಿಂದೆ ಸರಿಯಲಿಲ್ಲ. ಅಂತಿಮವಾಗಿ ಏಪ್ರಿಲ್ 26ರಲ್ಲಿ ಮದುರೈ ನ್ಯಾಯಾಲಯ ಈ ಐತಿಹಾಸಿಕ ತೀರ್ಪನ್ನು ನೀಡುತ್ತೆ. ಒಬ್ಬ ಇನ್ಸ್ಪೆಕ್ಟರ್, 2 ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 9 ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆ ಘೋಷಣೆ ಆಯಿತು. ಇದು ಕೇವಲ ಒಂದು ಕುಟುಂಬಕ್ಕೆ ಸಿಕ್ಕ ನ್ಯಾಯವಲ್ಲ, ಇಡೀ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಜನರಿಟ್ಟ ನಂಬಿಕೆಗೆ ಸಿಕ್ಕ ಗೆಲುವು. ವೀಕ್ಷಕರೇ, ಇವತ್ತು ಕಾನ್ಸ್ಟೇಬಲ್ ರೇವತಿ ಅವರು ದೇಶದ ಸಾವಿರಾರು ಪೊಲೀಸರಿಗೆ ಮಾದರಿಯಾಗಿದ್ದಾರೆ. ತಮ್ಮದೇ ಇಲಾಖೆಯ ತಪ್ಪುಗಳನ್ನು ಎತ್ತಿ ತೋರಿಸಲು ಎಷ್ಟು ಧೈರ್ಯ ಬೇಕು ಅಲ್ವೇ? ಅಧಿಕಾರ ಇದೆ ಎಂದು ಕಾನೂನನ್ನು ಕೈಗೆತ್ತಿಕೊಳ್ಳುವವರಿಗೆ ಈ ತೀರ್ಪು ಒಂದು ಎಚ್ಚರಿಕೆ ಗಂಟೆಯಾಗುತ್ತೆ. ಕಾಕಿ ಬಟ್ಟೆ ಅಂದರೆ ಜನರನ್ನು ರಕ್ಷಿಸಲಿಕ್ಕೆ ಹೊರತು ಭಕ್ಷಿಸಲಿಕ್ಕೆ ಅಲ್ಲ. ರೇವತಿಯವರ ಈ ಧೈರ್ಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಸುದ್ದಿ ಜಗತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.